ಎಲ್ಲೋ ಕಾಂಗ್ರೆಸ್ ಪಕ್ಷಕ್ಕೆ ಬಾಕಲ ಹಾಕಕ್ಕೆ ಬಂದಿರ ಅಂತ ಅನ್ಕೊಂಡಿನಿ. ಉಮೇಶ್ ಮೇಟಿಯವ್ರು ಸೋಲಿಸಿ ಅವ್ರ ಮನೆಗೆ ಕಳಿಸಿ ನಿಮ್ಮ ಸೋ ಜಾತಿ ಜನಾಂಗದ ವ್ಯಕ್ತಿಗೆ ಗೆಲ್ಲಿಸ್ಬೇಕಂತೇಳಿ ಎಲ್ಲ ತೀರ್ಮಾನ ತೊಗೊಂಡು ಪಣ ತೊಟ್ಟು ನೀವು ನನಗೆ ಕೈ ಬಿಡುಕಿದ ಮೊದಲು ನಾನೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರ ಬಂದ ಬಂಡಾಯ ಅಭ್ಯರ್ಥಿಯಾಗಿ ಸಮಸ್ತ ಬಾಗಲಕೋಟೆ ಜನತೆ ಅವ್ರ ಮತದಾರರ ಪ್ರಭುಗಳ ಆಶೀರ್ವಾದ ತಗೊಂಡ ನಾನು ಕಾಂಗ್ರೆಸ್ ಪಕ್ಷ ಸೋಲಿಸೋದಿಲ್ಲ, ನಿಮ್ಮನ್ನು ಸೋಲಿಸ್ತೀನಿ. ಉಪಚುನಾವಣಾ ರಣಕಣದಲ್ಲಿ ಬಂಡಾಯದ ಬಾವುಟ. ಕಾಂಗ್ರೆಸ್ ಪಕ್ಷಕ್ಕೀಗ ಬಂಡಾಯ ಅಭ್ಯರ್ಥಿಯ ಬಿಸಿ. ನನಗಾದ ಅಪಮಾನ ಅವಮಾನ ಸರಿಯಾಗದಿದ್ರೆ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ. ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ಎಂದ ಗೋವಿಂದರಾಜ್ ಬಳ್ಳಾರಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ ವಿರುದ್ಧ ಆಕ್ರೋಶ. ಕೈ ಅಭ್ಯರ್ಥಿ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ ಕಾಂಗ್ರೆಸ್ ಮುಖಂಡ. ಬಂಡಾಯವಾಗಿ ಅಖಾಡಕ್ಕಿಳಿದ ಬಾಗಲಕೋಟೆ ನಗರ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ, ಬಾಗಲಕೋಟೆ ನಗರಸಭೆ ಮಾಜಿ ಸದಸ್ಯ ಗೋವಿಂದರಾಜ್ ಬಳ್ಳಾರಿ. ಉಮೇಶ್ ಮೇಟಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಗೋವಿಂದರಾಜ್ ಬಳ್ಳಾರಿ. ಕಳೆದ ಎಲೆಕ್ಷನ್ನಲ್ಲಿ ಬಿಜೆಪಿಯ ಚರಂತಿಮಠಗೆ ಎದುರಾಗಿದ್ದ ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ಗೆ. ಗೋವಿಂದರಾಜ್ ಬಳ್ಳಾರಿ ಮನವೊಲಿಕೆಗೆ ಸಚಿವ ತಿಮ್ಮಾಪುರ ಸೇರಿದಂತೆ ಹಲವು ಕೈ ನಾಯಕರ ಯತ್ನ. ನಿನ್ನೆ ಕರೆ ಮಾಡಿದ್ರು ಸುಮ್ಮನೆ ಇರು ಮಾತನಾಡೋಣ ಅಂದಿದ್ದರು. ಆದರೆ ವಾಪಸ್ ಕರೆ ಮಾಡಿಲ್ಲ. ನಾಮಪತ್ರ ಸಲ್ಲಿಸುವಾಗಲೂ ಯಾರೂ ಸಲ್ಲಿಸಬೇಡ ಎಂದು ಹೇಳಲಿಲ್ಲ. ಸಲ್ಲಿಸಿದ ನಂತರವೂ ಮಾತನಾಡಲಿಲ್ಲ. ಅವರಿಗೆ ನಾವು ಬೇಡ ಅನಿಸಿರಬಹುದು. ಕಳೆದ ಚುನಾವಣೆಯಲ್ಲೂ ನಾನು ಆಕಾಂಕ್ಷಿಯಾಗಿದ್ದೆ. ಆಗ ಮೇಟಿಯವರು ನನ್ನ ಕೊನೆ ಚುನಾವಣೆ ಎಂದು ಸುಮ್ಮನಿರಿಸಿದ್ದರು. ಜಿಲ್ಲಾಧ್ಯಕ್ಷರು ನನಗೆ ಸರಿಯಾಗಿ ಸ್ಪಂದಿಸಿಲ್ಲ. ಅಪಮಾನ ಅವಮಾನ ಮಾಡಿದರು. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ. ನನ್ನ ಸ್ಪರ್ಧೆಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಬಹಳಂದರೆ 4 ಓಟ್ ಬೀಳಬಹುದು ಅಂದಿದ್ದಾರೆ. ನಾನು 4 ಓಟ್ ತೆಗೆದುಕೊಳ್ತೀನೋ, 40 ಓಟ್ ತೆಗೆದುಕೊಳ್ತೀನೋ, 4,000 ಓಟ್ ತೆಗೆದುಕೊಳ್ತೀನೋ ನೋಡೋಣ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಸವಾಲ್ ಎಸೆದ ಗೋವಿಂದರಾಜ್ ಬಳ್ಳಾರಿ. ನಾನು ಅಖಾಡದಲ್ಲಿರುತ್ತೇನೆ. ಗೋವಿಂದರಾಜ್ ಬಳ್ಳಾರಿ ಬಂಡಾಯ. ನಿನ್ನೆ ದಿನಾಂಕದಂದು ನಾಮಪತ್ರ ನಂದು ಸಿಂಧು ಆಗಿರೋದ್ರಿಂದ ನಾನು ಚುನಾವಣೆಗೆ ನಿಲ್ಲಬೇಕಂತೇಳಿ ತೀರ್ಮಾನ ತೊಗೊಂಡಿದ್ದೆ. ಆ ದಿಶೆಯಲ್ಲಿ ನಿನ್ನೆ ಸಾಯಂಕಾಲ BTD ಅಧ್ಯಕ್ಷರು, ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಂತ ಶ್ರೀಮಾನ್ ಪ್ರಕಾಶಣ್ಣ ತಪ್ಪಶೆಟ್ಟಿಯವರು ಹಾಗೂ ಉಸ್ತುವಾರಿ ಮಂತ್ರಿಗಳು RB ತಿಮ್ಮಾಪುರ ಸಾಹೇಬರು ಫೋನ್ ಮುಖಾಂತರ ಮಾತಾಡಿ, ಇಲ್ಲ ನಿಮ್ಮ ಜೊತೆ ಮಾತಾಡಬೇಕು, ಭೇಟಿಯಾಗಬೇಕಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಮಾತಾಡಬೇಕು, ನೀವು ಇಲ್ಲಿ ಬರ್ರಿ ಅಂದ್ರೆ ಬರೋದಿಲ್ಲ, ಬೇರೆ ಕಡೆ ಬರ್ತೀನಿ ಬರ್ರಿ ಅಂತ ಹೇಳಿದೆ. ಹ್ಞೂ ಅಂದರು. ಮತ್ತು ರಾತ್ರಿ ಮಾತಾಡ್ತೀವಿ ಅಂದಾಗ ನಾನು ಫೋನ್ ತೊಗೊಳಕ್ಕಾಗಲಿಲ್ಲ. ಎಲ್ಲ ಯುವಕರು ಜನ ಸೇರಿದರು. ಅವರೆಲ್ಲ ಭೇಟಿ ಮಾಡಿ ಮಾತಾಡಿ ಹೋಗೋಷ್ಟು ತಡ ಆಗಿತ್ತು. ಮತ್ತೆ ಫೋನ್ ಮಾಡಿದೆ ರಾತ್ರಿ. ಅವರು ಇಲ್ಲ ನಾಳೆ ಬೆಳಿಗ್ಗೆ 11, 12 ಕೊಡು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಬಟ್ ಅವ್ರಿಗೆ ಮಧ್ಯಾಹ್ನವರೆಗೂ ಕಾದೆ, 2 ಗಂಟೆವರೆಗೂ ಫೋನ್ ಬರಲಿಲ್ಲ. ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಿಕೊಂಡೆ, ತಮಗೆ ಭೇಟಿಯಾಗಿ ನನ್ನ ಒಂದು ಹೇಳಿಕೆಯನ್ನು ಸಲ್ಲಿಸಬೇಕಂದೆ. ಅದಕ್ಕೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಾನು ಇವತ್ತು ಮನವಿಯನ್ನು ತೊಗೊಳ್ತಾ ಇದ್ದಾರೆ. ಕಾರಣ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನನ್ನಂಥ ಮೂಲತಃ 33-34 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಟಿಕೆಟ್ ಕೊಡ್ರಿ ಅಂತೇಳಿ ಅರ್ಜಿ ಕೊಟ್ಟಿದ್ದನ್ನು, ಅರ್ಜಿ ರಾಜ್ಯಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅವ್ರು ತಲುಪಿಸದೇ ಇರೋದು, ಅವ್ರ ಗಮನಕ್ಕೆ ತರದೇ ಇರತಕ್ಕಂಥದ್ದು, ಮತ್ತು ನನ್ನನ್ನು ಕಡೆಗಣಿಸೋದು ನಿಟ್ಟಿನೊಳಗಡೆ ಅವರೆಲ್ಲೋ ಭಾಳ ಗಟ್ಟಿ ಮನಸ್ಸು ಮಾಡಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದು ಯಾಕೋ ಕಾರಣ ಗೊತ್ತಿಲ್ಲ. ನಾನೇನು ಅವ್ರಿಗೆ ಅನ್ಯಾಯ ಮಾಡಿದ್ನೋ ಗೊತ್ತಿಲ್ಲ. ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಎಲ್ಲರೂ ಸರಿಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥ ಅವ್ರ ಕೆಲಸ ಅದು ಮಾಡಲಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ನನ್ನ ಗೆಳೆಯ ಚಂದ್ರಶೇಖರ್ ರಾಠೋಡ್ ಇರ್ಬೋದು, ಇನ್ನಿತರ ಸ್ನೇಹಿತರೆಲ್ಲ ಅವ್ರು ಕರೆದು ಮಾತಾಡ್ರಿ, ನೋವಾಗ್ಯದ, ಬೇಜಾರಾಗ್ಯದ, ಹಂಗೆ ಮಾಡಬೇಡ್ರಿ ಅಂತ ಹೇಳಿದ್ರು ಕೂಡ ಮಾತಾಡಲಿಲ್ಲ. ಬೇಡ ಬಿಡು, ಅವನಿಂದ ತಲೆ ಕೆಡಿಸ್ಕೋಬೇಡ, ಅವ್ನ ಮನೆಗಿನ 2 ಓಟ್ ಬರ್ತಾವೆ, ಹೊರಗೆ ಒಂದು 4 ಓಟ್ ಬರ್ತಾವೆ, ಭಾಳ ಮಹತ್ವ ಕೊಡಬೇಡ್ರಿ ಅಂತಾರಂತ. ನನ್ನನ್ನು ಅಷ್ಟು ಕೀಳ್ಮಟ್ಟಕ್ಕೆ ಅಥವಾ ನನ್ನ ಕಡೆಗಣಿಸಿ ಮಾತಾಡೋಂಥವ್ರು ನೀವು ಎಲ್ಲೋ ಕಾಂಗ್ರೆಸ್ ಪಕ್ಷಕ್ಕೆ ಬಾಕಲ ಹಾಕಕ್ಕೆ ಬಂದಿರ ಅಂತ ಅನ್ಕೊಂಡಿನಿ. ಉಮೇಶ್ ಮೇಟಿಯವ್ರು ಸೋಲಿಸಿ ಅವ್ರ ಮನೆಗೆ ಕಳಿಸಿ ನಿಮ್ಮ ಸೋ ಜಾತಿ ಜನಾಂಗದ ವ್ಯಕ್ತಿಗೆ ಗೆಲ್ಲಿಸ್ಬೇಕಂತೇಳಿ ಎಲ್ಲ ತೀರ್ಮಾನ ತೊಗೊಂಡು ಪಣ ತೊಟ್ಟು ನಮ್ಮಂಥ ಮೂಲ ಕಾಂಗ್ರೆಸ್ಸರ ಮನೆಯಿಂದ ಹೊರಗೆ ಹಾಕಬೇಕಂತ ನೀವು ಗಟ್ಟಿಯಾಗಿ ಕೂತ್ಕೊಂಡು ಅಧಿಕಾರ ತೊಗೊಂಡು ಸರ್ಕಾರದ್ದು ಪಕ್ಷದ್ದು ಎಂಜಾಯ್ ಮಾಡ್ತಾ ನೀವೇನದಲ್ಲ ನಮ್ಮಂಥ ಕಾರ್ಯಕರ್ತರು ಹೊರಗಿಟ್ಟು ಕರಿಬೇಡ್ರಿ, ಅವನ್ನ ಕೈ ಬಿಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ನೀವು ನನಗೆ ಕೈ ಬಿಡುಕಿದ ಮೊದಲು ನಾನೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರ ಬಂದ ಬಂಡಾಯ ಅಭ್ಯರ್ಥಿಯಾಗಿ ಸಮಸ್ತ ಬಾಗಲಕೋಟೆ ಜನತೆ ಅವ್ರ ಮತದಾರರ ಪ್ರಭುಗಳ ಆಶೀರ್ವಾದ ತಗೊಂಡ ನಾನು ಕಾಂಗ್ರೆಸ್ ಪಕ್ಷ ಸೋಲಿಸೋದಿಲ್ಲ, ನಿಮ್ಮನ್ನು ಸೋಲಿಸ್ತೀನಿ. ಜನ ನಿಮ್ಮನ್ನು ಸೋಲಿಸ್ತಾರೆ, ನಾನಲ್ಲ. ನನ್ನ ಮತ ಹಾಕಿ ಗೆಲ್ಲಿಸಿ ನಿಮ್ಮನ್ನು ಸೋಲಿಸ್ತಾರೆ. ಇದು ನೆನಪಿರಲಿ. ನಿಮ್ಮನ್ನು ಬೆಂಬಲ ಮಾಡ್ತೀವಿ ಮತ್ತು ನಿಮ್ಮನ್ನು ಶಾಸಕರಾಗಿ ಕೂಡ ಆಯ್ಕೆ ಮಾಡಿ ಬಾಗಲಕೋಟೆ ಇತಿಹಾಸ ಪುಟದೊಳಗೆ ನಿಮ್ಮ ಹೆಸರನ್ನ
ಅಜರಾಮಾಗಿ ತೋರಿಸ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಾಗಿನ ಮುಖಂಡರು ಇವನ್ನ ಅನ್ಯಾಯ ಮಾಡಿದ್ರು, ಬಾಲ್ಕೋಟಿ ಜನ ಅನ್ಯಾಯ ಮಾಡಿಲ್ಲ, ನಾವು ಕೈ ಹಿಡಿದು ತೋರಿಸ್ತೀವಿ ಅಂಥೇಳಿ ನಮಗೆ ಬೆಂಬಲ ಮಾಡ್ತಾರಂಥ ಒಂದು ಅಪಾರ ನಂಬಿಕೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಜನರಿಗೆ ನಾನು ಇಲ್ಲಿ ಅವ್ರಿಗೆ ಭಾಳ ಹೃದಯಪೂರ್ವಕ ಜನರು ಸೇವೆ ಮಾಡ್ಕೊಳ್ತಾಗ ಕಾರ್ಯಕರ್ತ ಮಾಡ್ತಾಯಿದ್ವಿ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮೂಲತಃ 33-34 ಪಕ್ಷಕ್ಕೆ ನಿಷ್ಠೆ ದುಡಿದಿಂದ ಜನ ಏನಪ್ಪ ನೀವು ಇಷ್ಟೆಲ್ಲ ದುಡಿತೀರಿ ಕಾಂಗ್ರೆಸ್ದಾಗ, ಯಾಕೆ ಕಾಂಗ್ರೆಸ್ ನಿಮ್ಮನ್ನು ಗುರುತಿಸ್ತಾ ಇಲ್ಲ, ಯಾಕೆ ನಿಮ್ಗೆ ಸ್ಥಾನಮಾನ ಕೊಡ್ತಾ ಇಲ್ಲ, ಯಾರ್ಯಾರೋ ಹೊರಗಿನವ್ರು ಬಂದವರು ಏನೇನೋ ಅಧಿಕಾರ ಅನುಭವಿಸ್ತಾರೆ, ನೀವು ಯಾಕೆ ಅನುಭವಿಸ್ತಾ ಇಲ್ಲ ಅಂಥೇಳಿ ಜನ ನಮ್ಮ ಮೇಲೆ ಎಲ್ಲೋ ಅನುಕರಣೆ ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಇವತ್ತೇನು ನಮಗೆ ಎಲ್ಲೋ ಅವ್ರು ಕಡೆಗಣಿಸಿದ್ದಕ್ಕೆ ನೀವೆಲ್ಲ ಹಿಂಜರಿಬೇಡ್ರಿ, ನೀವು ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮ ಜೊತೆ ನಾವು ಇದ್ದೀವಿ, ನಮ್ಮ ಬೆಂಬಲ ನಿಮ್ಗೈತಿ. ನೀವು ಪಕ್ಷದಾಗಿದ್ದರೆ ನಮಗೆ ತೊಂದರೆ ಕಾರ್ಯಕರ್ತರಿಗೆ ಆಗಿದೆ. ಈ ಥರ ನೋವು ಅನ್ಯಾಯ ಅಪ್ಪನ ಮುಂದೆ ಯಾರಿಗೂ ಮಾಡಬೇಡ್ರಿ, ಅದು ನಿಮಗೇನು ದೇವ್ರು ಕ್ಷಮಿಸೋದಿಲ್ಲ, ನಿಮ್ಗೆ ಒಳ್ಳೇದಾಗೋದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ.